ನಮಸ್ತೆ. ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ಮೊದಲ ಪ್ರಶ್ನೆ, ಮಾನವನ ದೇಹದ ತಾಪಮಾನ ಎಷ್ಟು? ಎ 96 ಡಿಗ್ರಿ, ಬಿ 98.6 ಡಿಗ್ರಿ, ಸಿ 100 ಡಿಗ್ರಿ, ಡಿ 97 ಡಿಗ್ರಿ. ಉತ್ತರ 98.6 ಡಿಗ್ರಿ ಅಂದರೆ 37 ಸೆಲ್ಸಿಯಸ್. ಮುಂದಿನ ಪ್ರಶ್ನೆ, ದೇಹದಲ್ಲಿ ಹಿಮೋಗ್ಲೋಬಿನ್ ಏನು ಕೆಲಸ ಮಾಡುತ್ತದೆ? ಎ ಸಕ್ಕರೆ, ಬಿ ಆಮ್ಲಜನಕ, ಸಿ ನೀರಿನಾಂಶ, ಡಿ ಪೊಟ್ಯಾಷಿಯಂ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಆಮ್ಲಜನಕ. ದೇಹದಲ್ಲಿ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಸಾಗಿಸುತ್ತದೆ. ಮುಂದಿನ ಪ್ರಶ್ನೆ, ಏಕೆ ಗುರುವಾರ ನೆಲವನ್ನು ಒರೆಸಬಾರದು? ಎ ಮನೆಗೆ ಅಶುಭ, ಬಿ ಅಶುದ್ಧ, ಸಿ ಗುರುಬಲ ಕಡಿಮೆ, ಡಿ ಅನಾರೋಗ್ಯ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗುರುಬಲ ಕಡಿಮೆ ಆಗುತ್ತದೆ. ಗುರುವಾರ ದಿನ ನೆಲ ಒರೆಸಿದರೆ ಮನೆಯಲ್ಲಿ ಗುರುಬಲ ಕಡಿಮೆ ಆಗುತ್ತದೆ ಎನ್ನುವುದು ವಾಡಿಕೆ. ಹಲ್ಲುಗಳನ್ನು ಯಾವುದರಿಂದ ಮಾಡಲಾಗುತ್ತದೆ ಅಂದರೆ ಡೆಂಚರ್? ಎ ಆಕ್ರಿಲಿಕ್, ಬಿ ಜಿಂಕ್, ಸಿ ಕ್ರೋಮಿಯಂ, ಡಿ ಸಿರಾಮಿಕ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಆಕ್ರಿಲಿಕ್. ಮುಂದಿನ ಪ್ರಶ್ನೆ, ದೇವರ ಕೋಣೆಯಲ್ಲಿ ಉಪ್ಪು ಯಾಕೆ ಇಡಬೇಕು? ಎ ಸಕಾರಾತ್ಮಕ ಶಕ್ತಿಗೆ, ಬಿ ಸಂಪತ್ತಿಗೆ, ಡಿ ನಕಾರಾತ್ಮಕ ಶಕ್ತಿಗೆ, ಡಿ ಶುಭ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸಕಾರಾತ್ಮಕ ಶಕ್ತಿಗೆ, ಪಾಸಿಟಿವ್ ಎನರ್ಜಿಗೆ. ಮುಂದಿನ ಪ್ರಶ್ನೆ, ಹಾಲಿನಲ್ಲಿ ಅತಿ ಹೆಚ್ಚು ಯಾವ ಪೋಷಕಾಂಶ ಇರುತ್ತದೆ? ಎ ಪ್ರೋಟೀನ್, ಬಿ ಸಕ್ಕರೆ, ಡಿ ಕ್ಯಾಲ್ಸಿಯಂ, ಡಿ ಕೊಬ್ಬು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಪ್ರೋಟೀನ್. ಮುಂದಿನ ಪ್ರಶ್ನೆ, ಫ್ಯಾಟಿ ಲಿವರ್ಗೆ ಇದು ಅದ್ಭುತವಾದ ಪರಿಹಾರ. ಎ ಸೌತೆಕಾಯಿ, ಬಿ ಮೂಲಂಗಿ, ಸಿ ಮಾಂಸ, ಡಿ ಮೀನು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಮೂಲಂಗಿ. ಮುಂದಿನ ಪ್ರಶ್ನೆ, ಬಟಾಣಿ ಯಾವ ತರಕಾರಿ ಗುಂಪಿಗೆ ಸೇರಿದೆ? ಎ ಬೇಳೆ, ಬಿ ಕುಂಬಳಕಾಯಿ, ಸಿ ಎಲೆ ತರಕಾರಿ, ಡಿ ಬೇರು ತರಕಾರಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಬೇರು ತರಕಾರಿ ಅಂದರೆ ಅದು ಗಿಡದ ಗುಂಪಿಗೆ ಸೇರಿದೆ. ಮುಂದಿನ ಪ್ರಶ್ನೆ, ತಾಯಿಯ ಎದೆ ಹಾಲು ಯಾವ ವಿಟಮಿನಿಂದ ತುಂಬಿರುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಡಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವಿಟಮಿನ್ ಕೆ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ. ಎಲ್ಲ ವಿಟಮಿನ್ಗಳನ್ನು ತಾಯಿಯ ಎದೆಹಾಲು ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಮಾಂಸಾಹಾರದಲ್ಲಿ ಅತಿ ಹೆಚ್ಚು ಏನು ಇರುತ್ತದೆ? ಎ ಕಾರ್ಬೋಹೈಡ್ರೇಟ್, ಬಿ ಪ್ರೋಟೀನ್,
ಸಿ ನಾರಿನಾಂಶ, ಡಿ ವಿಟಮಿನ್ B12? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವಿಟಮಿನ್ B12. ಮುಂದಿನ ಪ್ರಶ್ನೆ, ಹಣ್ಣುಗಳಲ್ಲಿ ಯಾವುದು ಅತಿ ಹೆಚ್ಚು ಪ್ರೋಟೀನನ್ನು ಹೊಂದಿದೆ? ಎ ಮಾವು, ಬಿ ಗೂವಾ, ಸಿ ಮುಸುಂಬಿ, ಡಿ ಅನನಾಸು? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗೂವಾ. ಮುಂದಿನ ಪ್ರಶ್ನೆ, ಔಷಧಿಗಳೊಂದಿಗೆ ನೀರನ್ನು ಏಕೆ ಕುಡಿಯಬೇಕು? ಎ ರುಚಿಗೆ, ಬಿ ಬದ್ಧತೆಗಾಗಿಯಲ್ಲ, ಸಿ ಕರಗಲು, ಡಿ ಬಿಸಿ ಇರುತ್ತದೆ? ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಕರಗಲು. ಮುಂದಿನ ಪ್ರಶ್ನೆ, ನಾರಿನಾಂಶ ಹೆಚ್ಚಾಗಿ ಯಾವುದರಲ್ಲಿ ಇರುತ್ತದೆ? ಎ ಮಾಂಸ, ಬಿ ಅಕ್ಕಿ, ಸಿ ಹಣ್ಣು, ಡಿ ತರಕಾರಿ? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ತರಕಾರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.